ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಮೈಕ್ ಬೇಕಾ, ಐಫೋನ್ ಬೇಕಾ ಅಂತ ಕನ್ಫ್ಯೂಸ್ ಅಲ್ಲಿದ್ದೀರಾ. ಚಾಲೂ ಮಾಡೋದಕ್ಕೆ ಬೇಸಿಕ್ ಏನೇನು ಬೇಕು, ಏನೇನು ಕಲಿಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಚಾನಲ್ ಚಾಲೂ ಮಾಡೋದಕ್ಕೆ ಐಫೋನ್ ಬೇಕಾ, ಆಮೇಲೆ ಮೈಕ್ ಬೇಕಾ ಅಂತ ಕನ್ಫ್ಯೂಸಲ್ಲಿದ್ದೀರಾ. ಹೇಗೆ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇನ್ಕಮ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಯೂಟ್ಯೂಬ್ ಚಾನಲ್ನ ಹೇಗೆ ಗ್ರೋ ಮಾಡಬೇಕು, ಯೂಟ್ಯೂಬ್ನಲ್ಲಿ ವಿಡಿಯೋ ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯೂಟ್ಯೂಬ್ ಚಾನಲ್ ಚಾಲೂ ಮಾಡೋದಕ್ಕೆ ಮೈಕೇ ಬೇಕಾ, ಐಫೋನೇ ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟ್ ಕಾನ್ಫಿಡೆನ್ಸ್ ಬೇಕು. ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ. ನಿಮ್ಮಲ್ಲಿ ಯಾವ ಸಬ್ಜೆಕ್ಟ್ ಬಗ್ಗೆ, ಯಾವ ವಿಷಯದ ಮೇಲೆ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಫಸ್ಟ್ ಅದು ನಿಮಗೆ ಕಾನ್ಫಿಡೆನ್ಸ್ ಆಗಿ ನಿಮಗೆ ಮೈಂಡಲ್ಲಿ ಇರಬೇಕು. ನಿಮಗೆ ಚಾನಲ್ ಓಪನ್ ಮಾಡುತ್ತೇನೆ ಅಂತ ಕಾನ್ಫಿಡೆನ್ಸ್ ಇದ್ದರೆ ನೀವು ಚಾನಲ್ ಓಪನ್ ಮಾಡ್ಬೋದು. ಇದು ಮೇನ್ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಈ ಚಾನಲ್ನ ಓಪನ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ ಬಂದುಬಿಟ್ಟು ಕ್ರಿಯೇಟ್ ಚಾನಲ್. ನೀವು ನಿಮ್ಮ ಮೊಬೈಲ್ನಲ್ಲಿ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಓಪನ್ ಆಗಿರುತ್ತೆ. ಸೊ ನೀವು ಈಗಾಗಲೇ ಯೂಟ್ಯೂಬ್ ವಿಡಿಯೋಗಳನ್ನು ಚಾನಲಲ್ಲಿ ನೋಡ್ತಾ ಇರ್ತೀರಾ, ಅದು ಈಗಾಗಲೇ ಚಾನಲ್ ಓಪನ್ ಆಗಿರುತ್ತೆ. ನಿಮಗೆ ಅದೇ ಚಾನಲ್ ಬೇಕಾದರೆ ಅದೇ ಚಾನಲ್ನಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಆ ಚಾನಲ್ ಬೇಡ, ಇನ್ನು ಬೇರೆ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಯೂಟ್ಯೂಬ್ನಲ್ಲಿ ತುಂಬ ವಿಡಿಯೋಗಳು ಸಿಗ್ತವೆ. ಹೌ ಟು ಡಿಲೀಟ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿದರೆ ನಿಮಗೆ ತುಂಬ ವಿಡಿಯೋಗಳು ಸಿಗ್ತವೆ. ನೀವು ಒಂದು ಹಳೆ ಯೂಟ್ಯೂಬ್ ಚಾನಲನ್ನು ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಪರ್ಮನೆಂಟ್ ಅಕೌಂಟ್ ಡಿಲೀಟನ್ನು ಮಾಡಬೇಕು. ಪರ್ಮನೆಂಟ್ ಚಾನಲ್ ಡಿಲೀಟ್ ಮಾಡಿದ ತಕ್ಷಣ ನೀವು ಬೇರೆ ಚಾನಲ್ನ ಓಪನ್ ಮಾಡ್ಬೋದು. ನಿಮ್ಮ ಇಮೇಲ್ ಐಡಿಯನ್ನು ಕೊಟ್ಟು ಬೇರೆ ಚಾನಲ್ನ ಓಪನ್ ಮಾಡ್ಕೋಬೋದು. ನಿಮ್ಮ ಹೊಸ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಐಡಿಯ ಹೆಸರನ್ನು, ನಿಮ್ಮ ಹೆಸರನ್ನು ಇಡಿ. ಯಾವುದೇ ಯುನಿಕ್ ಹೆಸರನ್ನು ಇಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಹೆಸರನ್ನು ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಸುಲಭವಾಗಿ ಬರಬೇಕು. ನೀವು ಯಾವುದೋ ಯುನಿಕ್ ಹೆಸರು ಇಡೋದಕ್ಕೆ ಹೋಗಿ ಕೆಲವೊಬ್ಬರಿಗೆ ಅದು ನೆನಪು ಕೂಡ ಇರೋದಿಲ್ಲ, ಆಮೇಲೆ ಯಾವುದು ಹೆಸರು ಇಟ್ಟಿದ್ದೀನಿ ಅಂತ ಅಂದ್ಕೊಳ್ಬೋದು. ಸೊ ಅದಕ್ಕೋಸ್ಕರ ನೀವು ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಸಿಗೋ ಥರ ನಿಮ್ಮ ಈ ಚಾನಲ್ಗೆ ನಿಮ್ಮ ಹೆಸರನ್ನು ಇಡಿ. ಸೊ ಅದು ಸುಲಭವಾಗಿ ನಿಮ್ಮ ಚಾನಲ್ ಸಿಗುತ್ತೆ. ನಿಮ್ಮ ಚಾನಲ್ನ ಸುಮಾರು ಜನ ಓಪನ್ ಮಾಡ್ಬೋದು. ನಿಮ್ಮ ವಿಡಿಯೋಗಳನ್ನು ನೋಡ್ಬೋದು ಸುಲಭವಾಗಿ ಓಪನ್ ಮಾಡಿಕೊಂಡು. ಸೊ ಅದಕ್ಕೋಸ್ಕರ ನೀವು ಆದಷ್ಟು ನಿಮ್ಮ ಹೆಸರನ್ನೇ ಇಡಿ. ನಿಮ್ಮ ಚಾನಲ್ಗೆ ನಿಮ್ಮ ಹೆಸರನ್ನೇ ಇಡಿ. ನಿಮ್ಮ ಚಾನಲ್ ಮತ್ತು ನಿಮ್ಮ ಹೆಸರು ಇಲ್ಲದೇ ಇದ್ದರೆ ನಿಮಗೆ ರಿಲೇಟೆಡ್ ಆದಂತಹ ಹೆಸರನ್ನೇ ಇಟ್ಕೊಳ್ಳಿ. ಸೊ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಚಾನಲ್ನ ಏನಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಯಾವ ಟಾಪಿಕ್ ಮೇಲೆ ನಿಮ್ಮ ಚಾನಲ್ನ ಗ್ರೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ವಿಷಯಗಳ ಬಗ್ಗೆ ನೀವು ತಿಳಿಸ್ಬೇಕಂತ ಅಂದ್ಕೊಂಡಿದ್ದೀರಾ ಅನ್ನೋದು ನೀವು ಪೈಲ ಫಿಕ್ಸ್ ಆಗಿರಬೇಕು. ನಿಮ್ಮ ಚಾನಲ್ನಲ್ಲಿ ಯಾವ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ವಿಷಯದ ಬಗ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದ್ಕೊಂಡಿದ್ದೀರಾ. ಎಕ್ಸಾಂಪಲ್ ಯೂಟ್ಯೂಬ್ ವ್ಲಾಗ್ಸು ಅಥವಾ ಗೇಮಿಂಗ್ಸ್ ಬಗ್ಗೆ ಹೇಳೋದು. ನೆಕ್ಸ್ಟ್ ಬಂದುಬಿಟ್ಟು ಲೈಫ್ ಸ್ಟೈಲ್ ಬಗ್ಗೆ ಹೇಳೋದು. ಸೊ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು. ಇಂಥ ವಿಡಿಯೋಗಳನ್ನು ನೀವು ಮೊದಲು ಯಾವ್ದು ಹಾಕಬೇಕಂತ ಪೈಲ ಫಿಕ್ಸ್ ಆಗಬೇಕು. ಅದ್ರ ಬಗ್ಗೆನೇ ನೀವು ಸ್ವಲ್ಪ ದಿನ ಯೂಟ್ಯೂಬ್ನಲ್ಲಿ ಅದೇ ಥರ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ಇದರಿಂದ ನಿಮ್ಮ ಚಾನಲ್ ಸ್ವಲ್ಪ ಗ್ರೋ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. 3 ರಿಂದ 4 ತಿಂಗಳ ಅದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದರಿಂದ ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಸಾಧ್ಯವಾಗುತ್ತೆ. ನೀವು ಅದೇ ವಿಡಿಯೋಗಳನ್ನು ನೆಕ್ಸ್ಟ್ ಒಂದು ಚೇಂಜ್ ಮಾಡ್ಬೋದು. ನಿಮಗೆ ಬೇಕಾದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಬೋದು. ಸೊ ಮೊದಲಿಗೆ ನೀವು 4 ತಿಂಗಳು ಒಂದೇ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ನೀವು ಫಸ್ಟ್ ಫಿಕ್ಸ್ ಆಗಿರಬೇಕು. ನೀವು ಯಾವ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಅದರ ರಿಲೇಟೆಡ್ ನೀವು ವಿಡಿಯೋಗಳನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರೆಕ್ಯುಮೆಂಟ್ಸ್ಗಳು ಖಂಡಿತ ಬೇಡ. ಯಾಕಂದರೆ ನಿಮ್ಮ ಹತ್ರ 100 ಇದ್ದರೆ 100 ಸ್ಟಾರ್ಟ್ ಮಾಡಿ. 100 ವಿಡಿಯೋಗಳನ್ನು ಶೂಟ್ ಮಾಡಿ. ಇದಕ್ಕೆ ನಿಮಗೆ ಐಫೋನೇ ಬೇಕು, ರಿಂಗ್ ಲೈಟೇ ಬೇಕು ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ರಿಂಗ್ ಲೈಟ್ ಇಲ್ಲದೇ ಇದ್ದರೆ ಡೇ ಲೈಟಲ್ಲಿ ನೀವು ವಿಡಿಯೋಗಳನ್ನು ಶೂಟ್ ಮಾಡ್ಬೋದು. ನಿಮ್ಮ ವಿಡಿಯೋಗಳನ್ನು ಶೂಟ್ ಮಾಡಿ ಹತ್ರ ಏನಿದೆಯೋ ಅದರಲ್ಲೇ ಸ್ಟಾರ್ಟ್ ಮಾಡಿ. ಅಯ್ಯೋ ನನ್ನ ಹತ್ರ ಐಫೋನ್ ಇದ್ದರೆ ಚೆನ್ನಾಗಿರ್ತಿತ್ತು, ಅದರಲ್ಲಿ ವಿಡಿಯೋಗಳನ್ನು ಚೆನ್ನಾಗಿ ಶೂಟ್ ಮಾಡ್ಬೋದಿತ್ತು ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ನಾವು ಏನಿಲ್ಲದೆ ಇದ್ರೂ ನೀವು ವಿಡಿಯೋಗಳನ್ನು ಶೂಟ್ ಮಾಡ್ಬೋದು. ಇದಕ್ಕೆ ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ರಿಕ್ವೆಮೆಂಟ್ಸ್ಗಳು ಬೇಕಾಗುತ್ತೆ. ಆವಾಗ ನೀವು ತಗೊಳ್ಬೋದು. ನಿಮಗೆ ಯಾವ್ಯಾವ ಬೇಕಾಗುತ್ತೆ ಅವಾಗ ನೀವು ತಗೋಬೋದು, ಅವಾಗ ಪರ್ಚೇಸ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವು ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿ. ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ಏನು ಬೇಕಾದರೂ ತಗೋಬೋದು. ನಿಮಗೆ ಏನೇನು ಬೇಕಾಗುತ್ತೆ ಅವಾಗ ತಗೋಬೋದು. ಅದಕ್ಕಿಂತ ಮುಂಚೆ ಫಸ್ಟ್ ನೀವು ವಿಡಿಯೋಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ವ್ಯೂಸ್ಗಳು ಹೋಗುತ್ತೋ ಬಿಡುತ್ತೋ ಅನ್ನೋ ಥಿಂಕಿಂಗನ್ನು ಬಿಡಿ, ಸ್ಟಾಪ್ ಥಿಂಕಿಂಗ್ ಮಾಡಿ. ಆಮೇಲೆ ವಿಡಿಯೋಗಳು ವ್ಯೂಸ್ ಹೋಗುತ್ತೋ ಇಲ್ಲೋ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ಡೈಲಿ ಪೋಸ್ಟಿಂಗ್ ಮಾಡಿ. ಡೈಲಿ ಪೋಸ್ಟಿಂಗ್ ಮಾಡೋದ್ರಿಂದ ನಿಮ್ಮ ವಿಡಿಯೋಸ್ಗಳು ವ್ಯೂಸ್ ಜಾಸ್ತಿ ಆಗೋದಕ್ಕೆ ಸಾಧ್ಯ. ಡೈಲಿ ಪೋಸ್ಟ್ ಮಾಡಿ. ಸ್ಟಾಪ್ ಥಿಂಕಿಂಗ್. ಮುಂದೊಂದು ದಿನ ನಿಮ್ಮ ಚಾನಲ್ಗೆ ವ್ಯೂಸ್ ಕೂಡ ಬರ್ಬೋದು ಅನ್ನೋ ನಂಬಿಕೆ ಇಡಿ. ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ವಿಡಿಯೋಗಳನ್ನು ಶೂಟ್ ಮಾಡಿ ನೀವು ಪೋಸ್ಟ್ ಮಾಡಿ. ನಿಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನು ಟ್ರೆಂಡಿಂಗ್ ಮ್ಯೂಸಿಕ್ಗಳನ್ನು
ಹಾಕಿಬಿಟ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ಟ್ರೆಂಡಿಂಗ್ ಮ್ಯೂಸಿಕ್ದಿಂದ ನಿಮ್ಮ ವಿಡಿಯೋಗೆ ವ್ಯೂಸ್ ಕೂಡ ಜಾಸ್ತಿ ಬರ್ಬೋದು. ಸೊ ಅದಕ್ಕೋಸ್ಕರ ಟ್ರೆಂಡಿಂಗ್ ಮ್ಯೂಸಿಕ್ನ ಹಾಕಿ ಯಾರೇನಂತಾರೆ ಅಂತ ವಿಡಿಯೋಗಳನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ನೀವು ವಿಡಿಯೋಗಳನ್ನು ಮಾಡಿ ಹಾಕಿ. ಸೊ 1000 ಜನ 1000 ಅಂತಾರೆ ಅಂತ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದಲ್ಲ ಒಂದು ದಿನ ನಿಮ್ಮ ಚಾನಲ್ ಕೂಡ ಗ್ರೋ ಆಗ್ಬೋದು. ಇನ್ಶಾರ್ಟಲ್ಲಿ ನೀವು ಸುಲಭವಾಗಿ ವಿಡಿಯೋಗಳನ್ನ ಎಡಿಟಿಂಗ್ ಮಾಡುವುದು, ಅದರಲ್ಲೇ ಎಲ್ಲ ಈಸಿಯಾಗಿ ನಿಮಗೆ ತಿಳಿಯುತ್ತೆ. ಇನ್ಶಾರ್ಟ್ ಅಥವಾ ವಿಎನಲ್ಲಿ ನಿಮ್ಮ ವಿಡಿಯೋನ ಎಡಿಟಿಂಗ್ ಮಾಡ್ಬೋದು. ಇದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಅಲ್ಲಿ ಹೋಗ್ಬಿಟ್ಟು ಇನ್ಶಾರ್ಟ್ ಎಡಿಟಿಂಗ್ ವಿಡಿಯೋ ಅಂತ ಟೈಪ್ ಮಾಡಿಬಿಟ್ಟು ಅದ್ರ ಬಗ್ಗೆ ನೀವು ತಿಳ್ಕೊಬೋದು. ಸೊ ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಅದರಲ್ಲಿ ಒಂದು ವಿಡಿಯೋನ ತಗೊಂಡು ನೀವು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೋದು. ಸೊ ಇದರಿಂದ ನೀವು ವಿಡಿಯೋಗಳನ್ನು ಯಾವ ಥರ ಎಡಿಟಿಂಗ್ ಮಾಡಬೇಕು, ಹೇಗೆ ಕಟ್ ಮಾಡಬೇಕು, ನಿಮಗೆ ಬೇಕಾದ ಪಾರ್ಟ್ಗಳನ್ನು ಹೇಗೆ ತೆಗಿಬೇಕು ಅಂತ ಅದರಲ್ಲಿ ತಿಳಿಸ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವು ನಿಮಗೆ ವಿಡಿಯೋ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬನ್ನು ಹೋಗಿ ನೋಡಿ. ಸೊ ಒಂದಲ್ಲ ಒಂದಿನ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಪೋಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಗ್ರೋ ಆಗಬೇಕಾದ್ರೆ ನಿಮ್ಮ ಚಾನಲ್ನಲ್ಲಿ ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ಗಳು 1 ಮಿಲಿಯನ್ ವ್ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಶಾರ್ಟ್ಸ್ಗಳನ್ನು 1 ಮಿನಿಟ್ ಅಥವಾ 2 ಮಿನಿಟಲ್ಲಿ ಮಾಡಿ. ಸೊ ಯಾಕಂದರೆ ಈಗಿನ ಜನರು ಪೇಷನ್ಸ್ ಇರೋದಿಲ್ಲ, ಸ್ಕ್ರೋಲ್ ಮಾಡಿಬಿಡ್ತಾರೆ, ಆಗಲೇ ಚೆನ್ನಾಗಿಲ್ಲ ಅಂತ ಸ್ಕ್ರೋಲ್ ಮಾಡಿಬಿಡ್ತಾರೆ. ಸೊ ಜಾಸ್ತಿ ಹೊತ್ತು ಯಾರಿಗೂ ನೋಡೋದಕ್ಕೆ ಪೇಷನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ 3 ಮಿನಿಟ್ ಮಾಡಿದ್ರು ನಡೀತೀವಿ. ಆದರೆ ನಿಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿಲ್ಲ ಅಂದರೆ ನೀವು 1 ಮಿನಿಟ್ ಅಥವಾ 2 ಮಿನಿಟ್ ಅಷ್ಟೇ ವಿಡಿಯೋಗಳನ್ನು ಪೋಸ್ಟ್ ಮಾಡಬೇಕಾಗುತ್ತೆ. ಆದಷ್ಟು ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡಿ. ತದನಂತರ ನೀವು ಲಾಂಗ್ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ನೀವು ಲಾಂಗ್ ವಿಡಿಯೋದಲ್ಲಿ ಯೂಸ್ ಜಾಸ್ತಿ ಬರ್ತಾಯಿದ್ರೆ ನೀವು ಲಾಂಗ್ ವಿಡಿಯೋಗಳನ್ನು ಹಾಕ್ಬೋದು. ನೀವು ಶಾರ್ಟ್ಸ್ಗಳಲ್ಲಿ ಯೂಸ್ ಕೂಡ ಜಾಸ್ತಿ ಬರ್ತಾಯಿದ್ರೆ ನೀವು ಶಾರ್ಟ್ಸ್ ವಿಡಿಯೋಗಳಲ್ಲಿ ಜಾಸ್ತಿ ಅಪ್ಲೋಡನ್ನು ಮಾಡ್ಬೋದು. ಸೊ ನೀವು ಯಾವುದರಲ್ಲಿ ಯೂಸ್ ಜಾಸ್ತಿ ಬರ್ತಾಯಿದೋ ಅದಕ್ಕೆ ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಸೊ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡಿದ್ರೆ ನಿಮ್ಮ ಚಾನಲ್ ಗ್ರೋ ಆಗ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಅದೇ ಥರ ನೀವು ವಿಡಿಯೋಗಳನ್ನು ಹೇಗೆ ಎಡಿಟಿಂಗ್ ಮಾಡಬೇಕು, ನಮ್ಮ ವಿಡಿಯೋ ಹೇಗೆ ಸುಧಾರಣೆ ಮಾಡ್ಕೋಬೇಕು ಅಂತ ನಿಮಗೆ ಹೋಗ್ತಾ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಫಸ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ಇದರಿಂದ ನಿಮ್ಮ ಚಾನಲ್ ಕೂಡ ಗ್ರೋ ಆಗಬಹುದು. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್. ಲವ್ ಯು ಗೈಸ್.